ಲಿಂಕ್ ಹೆಂಗೆ ಅಂತಂದರೆ ರೈತ ಅವನ ಪಾಡಿಗೆ ಅವನು ಕುರಿ ಮೇಯಿಸ್ಕೊಂಡು ಹಳ್ಳಿನಲ್ಲಿ ಇದ್ದೀವಿ. ಏನಂದ್ರೆ ರೈತರಿಗೆ ಒಳ್ಳೆ ಆಗಬೇಕು, ಶೋಕಿ ಮಾಡೋರ್ಗೆ ಒಳ್ಳೇದಾಗ ದಿವಸಕ್ಕೆ ಜಾಗ ಕೊಡಿಸಿದ್ರೆ ಈ ಕೊಂಡ್ಕೊಳ್ಳೋರ್ಗೂ ಬಂದು ಚಾಯ್ಸ್ ತಗೊಳ್ಳೋರ್ಗೂ ಅಂತೂ ಅನುಕೂಲ ಆಗ್ತದೆ. ಅದಕ್ಕೆ ಪ್ರಸ್ತಾವನೆ ಕೊಟ್ಟಿದ್ದೀನಿ, ಅದಕ್ಕೆ CM ಅವರಿಗೆ ಕಳಿಸ್ತಾ ಇದ್ದೀನಿ. ಹೋದ ವರ್ಷನೂ ಇಟ್ಟಿದ್ದೆ. ಅದೇನೋ ಕಾರಣಾಂತರದಿಂದ ನಿಂತ್ಕೊಂಡು ಮಾರುವಾಗ ಪೊಲೀಸರು ಕಾಟ, ನೀವು ಗಾಡಿ ನಿಲ್ಸಕ್ಕೆ ಬಿಡಲ್ಲ, ಇವೆಲ್ಲ ಸಮಸ್ಯೆ. ಅಸೋಸಿಯೇಷನ್ ಇಸ್ ಆನರಿಂಗ್ ಮಿಸ್ಟರ್ ವೀರ್ ಕೆಂಪಣ್ಣ ಫಾರ್ ಹಿಸ್ ಕಾಂಟ್ರಿಬ್ಯೂಷನ್ಸ್ ಟು ದ ಶೀಪ್ ಆ್ಯಂಡ್ ಗೋಟ್ ಇಂಡಸ್ಟ್ರಿ. ಸೊ ನಾನು ವೀರ್ ಕೆಂಪಣ್ಣ ಸರ್ಗೆ ಒಂದೆರಡು ಮಾತು ಹೇಳೋಕ್ಕೆ ಕೇಳ್ತಾ ಇದ್ದೀನಿ. ನಾನು ವೀರ್ ಕೆಂಪಣ್ಣ ಅಂತ, ಶಿಡ್ಲಘಟ್ಟ, ಚಿಕ್ಕಬಳ್ಳಾಪುರ ಜಿಲ್ಲೆ. ನಾನು ಒಂದು ಕುರಿಯಿಂದ ನಾನು ಸ್ಕೂಲ್ ಬಿಟ್ಟವಾಗ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇರಲಿಲ್ಲ. ಏನಾದರೂ ಬಿಸ್ನೆಸ್ಸು ಅಥವಾ ಏನಾದರೂ ಉದ್ಯೋಗ ಮಾಡಬೇಕಂದವಾಗ ಏನೂ ಗೊತ್ತಾಗ್ತಾ ಇರಲಿಲ್ಲ. ಆವಾಗ ಕಾಂಗ್ರೆಸ್ ಮಿಷನ್ ಬಂದು ನೋಡಿದ್ರೆ ಅಲ್ಲಿ ಕುರಿ ಇಟ್ಟಿದ್ದರು. ಆ ಕುರಿಗಳು ನೋಡಿ ಈ ಕುರಿಗಳು ಎಲ್ಲಿಂದ ಬರ್ತವೆ ಅಂತ ನಾನು ಇನ್ಸ್ಪಿರೇಟ್ ಆಗಿ ಆವಾಗ 73ರಿಂದ ನೋಡಿದವನು 77ವರೆಗೂ ಕುರಿ ತರೋಕ್ಕಾಗಲಿಲ್ಲ. ಅಲ್ಲಿಂದ 77ರಲ್ಲಿ ಚಳ್ಳಕೆರೆಗೆ ಹೋಗಿ ಕಾರ್ಡೇಲ್ ಅಂತ ಒಂದು ಮಿಶ್ರ ತಳಿ ತಂದೆ. ಅಲ್ಲಿಂದ ಒಂದು ಕುರಿಯಿಂದ ಸ್ಟಾರ್ಟ್ ಮಾಡಿ 45 ವರ್ಷದಲ್ಲಿ ಕುರಿಗಳ ಆಗು ಹೋಗುಗಳು ಏನು ಅದಕ್ಕೆ ಕಷ್ಟ ನಷ್ಟಗಳು ಹೀಗೆ ಒಂದು 800,000 ಕುರಿಗಳನ್ನ ಇಟ್ಕೊಂಡು ಮೇಕೆಗಳನ್ನ ಇಟ್ಕೊಂಡು ಈಗ 87ರ ಇಸ್ವಿನಲ್ಲಿ ಅಮೇರಿಕಾದಿಂದ ಟೆಕ್ಸಾಸ್ ಅನ್ನೋದು ರ್ಯಾಂಬುಲೆಟ್ ತಂದಿದೆ. ಈಗ ರೀಸೆಂಟಾಗಿ ಒಂದು ಆಸಿಸ್ ವೈಟ್ ಅಂತ ನಮ್ಮ ಈ ಉಣ್ಣೆ ಇಲ್ಲದೆ ಇರೋವಂಥದ್ದು, ಈ ಬನ್ನೂರು ಕುರಿ ಟೈಪ್ ಇರೋವಂಥದ್ದು ಒಂದು ಕುರಿಗಳನ್ನ ತಂದು ಅಭಿವೃದ್ಧಿ ಮಾಡಬೇಕಂತ ತಂದಿದ್ದೀನಿ. ಆಮೇಲೆ ಈ ಶೋ ಆರ್ಗನೈಸ್ ಮಾಡಿರೋಂಥದ್ದು ನನ್ನ ಬಂದು ಕರೆದ್ರು, ನೀವು ಬಂದು ನಮ್ಮ ಮೇಳಕ್ಕೆ ಬರಬೇಕು ಅಂತ. ಈಗ ಸರ್ಕಾರಗಳು ಬೇಕಾದಷ್ಟು ಏನೇನೋ ಪ್ರೋಗ್ರಾಮ್ಗಳು ಮಾಡ್ತಾರೆ. ಈ ಥರ ಸಾಕೋರು ಮತ್ತು ಮಾರ್ಕೆಟಿಂಗ್ ಮಾಡೋರಂಥವರು ಈ ಮಧ್ಯ ಕೊಂಡಿನ ಇವರು ನಮ್ಮ ಇಮ್ರಾನ್ ಸರ್ ಅವರು ನಮ್ಮ ಮನೆಗೆ ಬಂದು ಈ ಲಿಂಕ್ ಹೆಂಗೆ ಅಂತಂದರೆ ರೈತ ಅವನ ಪಾಡಿಗೆ ಅವನು ಕುರಿ ಮೇಯಿಸ್ಕೊಂಡು ಹಳ್ಳಿನಲ್ಲಿದ್ದಾನೆ. ಈ ಮಾರ್ಕೆಟಲ್ಲಿ ಯಾರೋ ದಳ್ಳಾಳಿ ಬಂದು ಮಾರ್ಕೆಟ್ ಮಾಡ್ಕೊಂಡು ಹೋಗ್ತಾರೆ. ತಿನ್ನೋರಿಗೆ 1,000 2,000 ಎಷ್ಟೆಷ್ಟು ಜಾಸ್ತಿ ಆಯಿತು ಗೊತ್ತಿಲ್ಲ. ಅವರೆಲ್ಲಕ್ಕೂ ಲಿಂಕ್ ಮಾಡಿ ನಿಮಗೆಲ್ಲಕ್ಕೂ ನೋಡಿಸಿದಾರಲ್ಲ, ಮುಂದಿನ ಬಕ್ರೀದಲ್ಲಿ ಎಲ್ಲಿ ಒಳ್ಳೆ ಕುರಿ ಸಿಗ್ತದೆ, ಎಲ್ಲಿ ಹೆಂಗೆ ಚೆನ್ನಾಗಿರೋ ಕುರಿ ಸಾಕಿರ್ತಾರೆ, ಆ ಎಲ್ಲ ನಿಟ್ಟಿನಲ್ಲಿ ಇವರು ಬೇಕಾದಷ್ಟು ನಿಮ್ಮ ಈ ಆರ್ಗನೈಸ್ ಮಾಡೋದಕ್ಕೆ ನಾನು ನಿಮ್ಮೆಲ್ಲರ ಪರವಾಗಿ ನಮ್ಮ ರೈತರ ಪರವಾಗಿ ಅವರಿಗೆ ಧನ್ಯವಾದಗಳನ್ನ ಹೇಳಬೇಕು ಅಂತ ಸರ್. ನಾವು ಒಂದು ಸ್ಟಾರ್ಟ್ ಮಾಡಿದ್ದೀವಿ. ಏನಂದರೆ ರೈತರಿಗೆ ಒಳ್ಳೆ ಆಗಬೇಕು, ಶೋಕಿ ಮಾಡೋರ್ಗೆ ಒಳ್ಳೇದಾಗಬೇಕು, ಎಲ್ರಿಗೂ ಒಂದು ಜಾಗ ಬಂದು ಕೂಡಿದ್ರೆ ಎಲ್ರಿಗೆ ಲಾಭ ಆಗತ್ತೆ ಅಂತ ನಾವು ಈ ಶೋ ಮಾಡಿದ್ದೀವಿ. ನೀವು 45 ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಈ ಫೀಲ್ಡಲ್ಲಿ. ನಾನು ಹೇಳಕ್ಕೆ ಪಡೋದು ಏನಂದರೆ, ನಿಮ್ಮಂಥವ್ರು ನಮ್ಮ ಜೊತೆ ಇದ್ದರೆ ನಾವು ಇನ್ನೂ ಈ ಕಾರ್ಯನ ಇನ್ನೂ ಒಳ್ಳೆ ಮಟ್ಟದಲ್ಲಿ ಮಾಡ್ಬೋದು ಅಂತ ನನ್ನ ಆಸೆ. ನನ್ನ ಇನ್ನೂ ಒಂದೇ ಒಂದು ಸಣ್ಣ ವಿಷಯ, ಈ ಬಕ್ರೀದಿಗೆ ಕುರಿ ಮಾರಕ್ಕೆ ಗಲ್ಲಿಗಳಲ್ಲಿ, ರೋಡ್ ಮೇಲೆ, ಫುಟ್ಪಾತ್ ಮೇಲೆ ನಾನು ಸೇರಿ ಮಾರಾಟ ಮಾಡ್ತಿದ್ದೀವಿ. ಇದನ್ನು ತಪ್ಪಿಸ್ಬಿಟ್ಟು ಪ್ಯಾಲೇಸ್ ಗ್ರೌಂಡಲ್ಲಿ ಬಾಡಿಗೆಗೆ ತಗೊಂಡು ದೊಡ್ಡ ಜಾಗನ ಒಂದು 20 ಎಕರೆ ಜಾಗ ಕೊಡಿಸಿ ಸರ್ಕಾರಕ್ಕೆ ಪ್ರಸ್ತಾವನೆ ಕೊಟ್ಟಿದ್ದೆ. ಏನಂತ ಅಲ್ಲಿ ಪಾರ್ಕಿಂಗ್ ಜಾಗ, ಆಮೇಲಿಂದ ಎಲ್ಲ ಕುರಿಗಳು ಇಟ್ಕೊಂಡು ಬಕ್ರೀದ್ಗೆ ಮಾರಾಟ ಮಾಡೋಕ್ಕೆ ಸರ್ಕಾರದ ಪ್ರಸ್ತಾವನೆ ಕೊಟ್ಟಿದ್ದೀನಿ. ಅದಕ್ಕೆ CM ಅವರಿಗೆ ಕಳಿಸ್ತಾ ಇದ್ದೀನಿ. ಹೋದ ವರ್ಷನೂ ಇಟ್ಟಿದ್ದೆ. ಅದೇನೋ ಕಾರಣಾಂತರದಿಂದ ಹಿಂಗೋಗಿದೆ. ಅಲ್ಲಿ ಒಂದು 100 ಎಕರೆ ಎಷ್ಟೋ ಎಕರೆಗಳಿದೆ. ಅಲ್ಲಿ ಒಂದು 30-40 ಎಕರೆಗೆ ಒಂದು 5 ದಿವಸ 6 ದಿವಸಕ್ಕೆ ಜಾಗ ಕೊಡಿಸಿದ್ರೆ ಈ ಕೊಂಡ್ಕೊಳ್ಳೋರ್ಗೂ ಬಂದು ಚಾಯ್ಸ್ ತಗೊಳ್ಳೋರ್ಗೂ ಅಂತೂ ಅನುಕೂಲ ಆಗ್ತದೆ. ತುಂಬಾ ಅದನ್ನು ನಾನು 3 संतोषद सर क्या बोल रही इनकर को बोलते जो बकरीद में हमें यहाँ वहाँ जाको रोड पे खड़ा को जो बकरे बेचती हमना सहूलत नहीं रहती, तो वीर केंपण्णा सर गवर्नमेंट से एक रिक्वेस्ट कर को एक जगह ये कर को 20 से 30 एकड़ पैलेस ग्राउंड में जितनी भी जगह होती है गवर्नमेंट की तरफ से उन्होंने स्पॉन्सर करा को, गवर्नमेंट खुद स्टॉल दलांत को रैयतां को उससे फ़ायदा होना, ख़रीदने वाले डायरेक्ट बायर के पास ख़रीदना। तो इससे क्या होता है, अच्छे प्राइसेस को की भी अच्छी होती है, फार्मर्स भी 4 पैसे बचा ले सकती. तो वीर केंपण्णा वो उससे पहल करी. तो ರಸ್ತೆನಲ್ಲಿ ನಿಂತ್ಕೊಂಡು ಮಾರುವಾಗ ಪೊಲೀಸರು ಕಾಟ, ನೀವು ಗಾಡಿ ನಿಲ್ಸಕ್ಕೆ ಬಿಡಲ್ಲ, ಇವೆಲ್ಲ ಸಮಸ್ಯೆಗಳಿದೆ. ಪೊಲೀಸಂಗ ತಕ್ಲೀಫ್ रहता है, इनका तकलीफ रहता है, उनका बारिश मಳೆ ಬರುತ್ತೆ. ಹೌದು, ಇದೆಲ್ಲ. तो देखो भाई उन्हों इतनी फिक्र से इन्हों भी कोशिश कर रही. तो मैं तो दिल से शुक्रिया अदा करता हूँ वीर केंपण्णा सर का. उनके बहुत इनिशिएटिव्स भी वैक्सीन के वजह से, डिजीज़ के हिसाब से, फार्मर्स के वास्ते बहुत इनिशिएटिव ही. ತುಂಬ ಥ್ಯಾಂಕ್ ಯು ಸರ್. ಆರ್ಗನೈಸ್ ಮಾಡೋದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.